ಆ ದಿಶೆಯಲ್ಲಿ ಹೋದ್ರೆ ಪ್ರತಿಯೊಬ್ಬ ಉದ್ಯೋಗ ಸಿಕ್ಕರು. ಅದಿರೋದು ಅಂದರೆ ಅಗ್ರಿಕಲ್ಚರ್ ಅಂದರೆ ಮತ್ತೊಂದಿಲ್ಲ ಒಕ್ಕಲ್ತನ ಆಧಾರಿತ ಉದ್ಯೋಗಗಳು, ಒಕ್ಕಲ್ತನ ಇವುಗಳಿಗೆ ಮಾರ್ಕೆಟ್ ಮಾಡಿ ಕೊಟ್ಟರೆ ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಿ ಆಗ್ತಾವೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಅವು ಬೆಳಿತಾವೆ. ಅವೆಲ್ಲ ಮಾಡಿಕೊಟ್ರೆ ನೆಕ್ಕೆ ಆಗ್ತದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಇವತ್ತು ಯಾವುದೋ ಒಂದು ಇಂಡಸ್ಟ್ರಿ ಮಾಡಿಕೊಂಡ್ರೆ ಜ್ಞಾನ ಬೇಕು. ಆ ಜ್ಞಾನ ಬೇಕಾದ್ರೆ ಕಲಿಬೇಕು ವ್ಯವಸ್ಥೆ ಇಲ್ಲ. ಅದರಲ್ಲೂ ಪ್ರೊಫೆಷ್ನಲ್ ಕೋರ್ಸ್ಗಳು ಅಂತ ಸಿಕ್ಕಾಪಟ್ಟೆ ಇವತ್ತು MBBS ಮಾಡಿದ್ರು, ಟೆಕ್ನಿಕಲ್ ಏನೋ ಮಾಡ್ತಿಲ್ಲಪ್ಪ ಅಂದ್ರೆ ಲಕ್ಷ ಹಾಕಬೇಕು. ಎಲ್ಲಿ ಬಡವರಿಗೆ ಎಲ್ಲಿ ಸಾಧ್ಯ ಇದೆ? ಹೀಗಾಗಿ ನಮಗೆ ಎಜುಕೇಷನ್ ಸಿಗ್ತಾ ಇಲ್ಲ. ಎಜುಕೇಷನ್ ಫ್ರೀ, ಆರೋಗ್ಯ ಫ್ರೀ ಮಾಡಿ ಉಳಿದೇನು ಫ್ರೀ ಬೇಕಾಗಿಲ್ಲ. ಉದ್ಯೋಗ ಎಲ್ಲರೂ ಕೊಟ್ಟುಬಿಟ್ರು. ಉದ್ಯೋಗ ಕೊಡೋಕ್ಕೆ ಸಾಧ್ಯ ಇತ್ತು. ಅಗ್ರಿಕಲ್ಚರ್ದಾಗ ನೀವು ಅದು ಮಾರ್ಕೆಟ್ ಮಾಡಿಕೊಟ್ಟೆ, ಪ್ರತಿ ಹಳ್ಳಿಗೆ ನೀರಿಂದ ಮಾಡಿರಪ್ಪ ಅಂದ್ರೆ ಮಾರ್ಕೆಟ್ ಅಂದ್ರೆ ಕೂಡ ಅವನ ಮಾಡಿಕೊಟ್ರಿ, ನೀರು ಮಾಡಿಕೊಟ್ರೆ ಎಲ್ಲರೂ ಬದುಕ್ತಾರೆ ರೀ. ಎಲ್ಲರಿಗೂ ಉದ್ಯೋಗ ಆಕೈತಿ. ಹಾಗಾಗಿ ಬರ್ತಾರೆ ನಕ್ಸಲರು, ಹಾಗಾಗಿ ಬರ್ತಾರೆ ಇನ್ನುಳಿದವರು. ಯಾರೂ ಬರೋದಲ್ಲ, ಇದು ನಿಶ್ಚಿತನ. ಆದರೂ ಇವತ್ತು ಮುಕ್ತಗೊಳಿಸಿದ್ದಾರೆ, ಭಾಳ ಸಂತೋಷ. ಮತ್ತು ಇದು ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಮೋದಿ ಮತ್ತು ಶಾರ್ ಅವ್ರಿಗೆ. ಅದಕ್ಕಾಗಿ ಈ ಬುದ್ಧಿಜೀವಿಗಳವರು ಟೀಕಾ ಮಾಡೋದು ಸಂಬಿತ್ ಪಾತ್ರ ಅಂತ ಟೀಕಾ ಮಾಡಿದ್ರೆ ಕೆಲಸ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಮಾಡಬೇಕಾಗಿದ್ದು ಉದ್ಯೋಗ ಸೃಷ್ಟಿ. ಅದಿರೋ ಕ್ಷೇತ್ರ ಹೇಳಿದ್ದೆ ನಿಮಗೆ. ಇಲ್ಲದ ಉದ್ಯೋಗಗಳು ಮಾಡಿದರೆ ನಿಶ್ಚಿತವಾಗಿಯೂ ಒಂದು ಹೊಸ ಶಕ್ತಿ ಆಗ್ತದೆ. ಇವತ್ತು ಮಾಡಲೇಬೇಕಾಗಿದೆ. ಯಾಕಂದರೆ ನಕ್ಸಲರು ಮುಕ್ತ ಆದರೂ ಜೊತೆಗೆ ಅಮೇರಿಕೆಯ ಪ್ರಭಾವ ನಮ್ಮ ಮೇಲೆ ಮುಕ್ತ ಆಗಿದೆ. ಇವತ್ತು ಅಲ್ಲಿ ಹೊರಗೆ ಬರಬೇಕಾಗಿದೆ ನಾವು. ಯಾಕಂದ್ರೆ ನಾವು ಇವತ್ತು ಅನಿವಾರ್ಯವಾಗಿ ಎಲ್ಲರೂ ಶಿಕ್ಷಣ ಕೊಡುವಂಥ, ಎಲ್ಲರಿಗೂ ಬದುಕುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಕೇವಲ ಕಾರ್ಪೊರೇಟ್ ಕೈ ಕೊಟ್ಟು ದೇಶ ಕೊಡೋದಲ್ಲ, ಕಾರ್ಪೊರೇಟ್ಗಳು ಉದ್ಯೋಗಂತೆ ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲ ದೇಶಗಳ ಇತಿಹಾಸ. ಇವನ್ ಅಮೇರಿಕಾದಲ್ಲೂ ಸಹ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ನೀವು ಅಭ್ಯಾಸ ಮಾಡ್ಕೊಂಡು ನೋಡಿ ಬಂದು ಹೇಳಿ ನನಗೆ. ನಾನು ತಪ್ಪು ಹೇಳ್ತೀನಿ, ಸರಿ ಹೇಳ್ತೀನಿ ಅಂತೇಳಿ. ಸರಿ ಅಂತ ತಪ್ಪು ನೋಡ್ತಾ ಇರಿ, ಕಾಮೆಂಟ್ ಮಾಡ್ತಾಯಿರಿ, ಹೇಳೋದು ಬರ್ರಿ, ಲೈಕ್ ಮಾಡೋದು ಬರ್ರಿ, ಶೇರ್ ಮಾಡೋದು ಬರ್ರಿ, ಕಾಮೆಂಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು.